CRDR 2026 ಮಾಕ್ ಟೆಸ್ಟ್ ಸೆಟ್ 3 101ರಿಂದ 150 ಅತ್ಯಂತ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ. ಭಾರತೀಯ ಸಂವಿಧಾನ 25 ಕ್ವಶನ್ಗಳು. ಭಾರತೀಯ ಸಂವಿಧಾನದ ಪೀಠಿಕೆಯಲ್ಲಿ ಸಾರ್ವಭೌಮ ಎಂಬ ಪದದ ಅರ್ಥವೇನು? ಭಾರತವು ಆಂತರಿಕ ಮತ್ತು ಬಾಹ್ಯವಾಗಿ ಸ್ವತಂತ್ರವಾಗಿದೆ. ಭಾರತದ ಸಂವಿಧಾನದ ಪೀಠಿಕೆಯಲ್ಲಿ ಗಣರಾಜ್ಯ ಎಂದರೆ ರಾಷ್ಟ್ರದ ಮುಖ್ಯಸ್ಥರು ಚುನಾಯಿತರಾಗಿರುತ್ತಾರೆ. ಭಾರತೀಯ ಸಂವಿಧಾನದ ಯಾವ ವಿಧಿ ಅಸ್ಪೃಶ್ಯತೆಯನ್ನು ರದ್ದುಗೊಳಿಸುತ್ತದೆ? ವಿಧಿ 17. ಬಿರುದುಗಳನ್ನು ರದ್ದುಪಡಿಸುವ ಸಂಬಂಧಿತ ವಿಧಿ ಯಾವುದು? 18. ಶೋಷಣೆ ವಿರುದ್ಧದ ಯಾವ ವಿಧಿಗಳಲ್ಲಿದೆ? 23ರಿಂದ 24. ಬಾಲಕಾರ್ಮಿಕರಿಗೆ ಸಂಬಂಧಿಸಿದ ಪ್ರಮುಖ ಸಾಂವಿಧಾನಿಕ ವಿಧಿ ಯಾವುದು? 24. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಯಾವ ವಿಧಿಗಳಲ್ಲಿವೆ? 25ರಿಂದ 28. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಯಾವ ವಿಧಿಗಳಲ್ಲಿವೆ? 29, 30. ಸಾಂವಿಧಾನಿಕ ಪರಿಹಾರದ ಹಕ್ಕು ಯಾವ ವಿಧಿಯಲ್ಲಿದೆ? 32. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಯಾವ ದೇಶದ ಸಂವಿಧಾನದಿಂದ ಪ್ರೇರಿತವಾಗಿವೆ? ಐರ್ಲೆಂಡ್. ಮೂಲಭೂತ ಹಕ್ಕುಗಳ ಕಲ್ಪನೆಯನ್ನು ಭಾರತ ಯಾವ ದೇಶದಿಂದ ಪಡೆದಿದೆ? ಅಮೆರಿಕ ದೇಶದಿಂದ. ಸಂಸತ್ತಿನ ಆಡಳಿತ ವ್ಯವಸ್ಥೆಯನ್ನು ಭಾರತ ಯಾವ ದೇಶದಿಂದ ಪಡೆದಿದೆ? ಬ್ರಿಟನ್. ಸಮವರ್ತಿ ಪಟ್ಟಿಯ ಕಲ್ಪನೆಯನ್ನು ಭಾರತ ಯಾವ ದೇಶದಿಂದ ಪಡೆದಿದೆ? ಆಸ್ಟ್ರೇಲಿಯಾ. ಭಾರತೀಯ ಸಂವಿಧಾನ ಅಂತಿಮ ವ್ಯಾಖ್ಯಾನಕಾರ ಯಾರು? ಸುಪ್ರೀಂ ಕೋರ್ಟ್. ಭಾರತದ ಪ್ರಧಾನಮಂತ್ರಿ ಯಾರು ನೇಮಿಸುತ್ತಾರೆ? ರಾಷ್ಟ್ರಪತಿ. ಭಾರತದ ಪ್ರಧಾನಮಂತ್ರಿ ಸಾಮಾನ್ಯವಾಗಿ ಯಾರಾಗಿರುತ್ತಾರೆ? ಸಂಸತ್ತಿನ ಬಹುಮತ ಪಕ್ಷ ಮೈತ್ರಿಕೂಟ ನಾಯಕ. ಲೋಕಸಭೆಯ ಅಧ್ಯಕ್ಷರನ್ನು ಯಾರು ಆಯ್ಕೆ ಮಾಡುತ್ತಾರೆ? ಲೋಕಸಭೆ ಸದಸ್ಯರು. ಹಣಕಾಸು ಮಸೂದೆ ಮನಿ ಬಿಲ್ ಮೊದಲು ಯಾವ ಸದನದಲ್ಲಿ ಮಂಡನೆಯಾಗಬೇಕು? ಲೋಕಸಭೆ. ಹಣಕಾಸು ಮಸೂದೆಯೇ ಎಂದು ಅಂತಿಮ ಪ್ರಮಾಣೀಕರಿಸುವವರು ಯಾರು? ಲೋಕಸಭೆ ಸ್ಪೀಕರ್. ಭಾರತ ಚುನಾವಣೆ ಆಯೋಗಕ್ಕೆ ಸಂಬಂಧಿಸಿದ ವಿಧಿ 324. ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದ ವಿಧಿ 280. ಸಂವಿಧಾನ ತಿದ್ದುಪಡಿ ಪ್ರಕ್ರಿಯೆಗೆ ಸಂಬಂಧಿಸಿದ ವಿಧಿ 368. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂಬಂಧಿಸಿದ ವಿಧಿ 352. ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆಗೆ ಸಂಬಂಧಿಸಿದ ವಿಧಿ 356. ಹಣಕಾಸಿನ ತುರ್ತು ಪರಿಸ್ಥಿತಿ ಸಂಬಂಧಿಸಿದ ವಿಧಿ 360. ಭಾರತೀಯ ಇತಿಹಾಸ 15 ಕ್ವಶನ್ಗಳು. ಸಿಂಧು ನಾಗರಿಕತೆ ಜನರಿಗೆ ಯಾವ ಲೋಹದ ಬಗ್ಗೆ ಸಾಮಾನ್ಯವಾಗಿ ತಿಳಿದಿರಲಿಲ್ಲ? ಕಬ್ಬಿಣದ ಬಗ್ಗೆ ತಿಳಿದಿರಲಿಲ್ಲ. ತಾಮ್ರ, ಕಂಚು, ಚಿನ್ನ ಬಗ್ಗೆ ತಿಳಿದಿತ್ತು. ಹರಪ್ಪ ನಾಗರಿಕತೆಯ ಪ್ರಮುಖ ನಗರಗಳಲ್ಲಿ ಒಂದಾದ ಮೊಹೆಂಜೊದಾರೋ ಪ್ರಸ್ತುತ ಯಾವ ದೇಶದಲ್ಲಿದೆ? ಪಾಕಿಸ್ತಾನ್. ಗೌತಮ ಬುದ್ಧರಿಗೆ ಜ್ಞಾನೋದಯವಾದ ಸ್ಥಳ ಯಾವುದು? ಬೋಧಗಯಾ. ಬುದ್ಧರು ತಮ್ಮ ಮೊದಲ ಧರ್ಮ ಪ್ರವಚನ ಪ್ರದೇಶ ಎಲ್ಲಿ ನೀಡಿದರು? ಸಾರನಾಥ. ಮಹಾವೀರರ ಜನ್ಮಸ್ಥಳ ಯಾವುದು? ಕುಂಡಲಿಗ್ರಾಮ. ನಳಂದ ವಿಶ್ವವಿದ್ಯಾಲಯ ಯಾವ ಪ್ರಾಚೀನ ಸಾಮ್ರಾಜ್ಯದ ಕಾಲದಲ್ಲಿ ಪ್ರಮುಖವಾಗಿತ್ತು? ಗುಪ್ತರ ಕಾಲ. ಅಶೋಕನ ಶಾಸನಗಳನ್ನು ಹೆಚ್ಚಾಗಿ ಯಾವ ಲಿಪಿಯಲ್ಲಿ ಬರೆಯಲಾಗಿತ್ತು? ಬ್ರಾಹ್ಮಿ ಲಿಪಿ. ಹರ್ಷವರ್ಧನನ ರಾಜಧಾನಿ ಯಾವುದು? ಕನೌಜ್. ಅಲಾವುದ್ದೀನ್ ಖಿಲ್ಜಿ ಯಾವ ನೀತಿಯ ಪ್ರಸಿದ್ಧನಾಗಿದ್ದನು? ಮಾರುಕಟ್ಟೆ ನಿಯಂತ್ರಣ. ಅಲಾವುದ್ದೀನ್ ಖಿಲ್ಜಿ. ಮೊಘಲ ಚಕ್ರವರ್ತಿ ಅಕ್ಬರ್ನ ಧಾರ್ಮಿಕ ನೀತಿಯ ಪ್ರಮುಖ ಲಕ್ಷಣ ಯಾವುದು? ಧಾರ್ಮಿಕ ಸಹಿಷ್ಣುತೆ. ತಾಜ್ ಮಹಲ್ ನಿರ್ಮಿಸಿದ ಮೊಘಲ ಚಕ್ರವರ್ತಿ ಶಹಜಹಾನ್. ಮರಾಠ ಸಾಮ್ರಾಜ್ಯದ ಸ್ಥಾಪಕರಾಗಿ ಪ್ರಸಿದ್ಧರಾದವರು ಯಾರು? ಶಿವಾಜಿ. ಶೇರ್ ಶಾ ಸೂರಿ ಯಾವ ಪ್ರಮುಖ ರಸ್ತೆಯ ಅಭಿವೃದ್ಧಿಗೆ ಪ್ರಸಿದ್ಧಿ? ಗ್ರ್ಯಾಂಡ್ ಟ್ರಂಕ್ ರಸ್ತೆ. ಶಾಶ್ವತ ಬಂದೋಬಸ್ತು ಪದ್ಧತಿಯನ್ನು ಜಾರಿಗೆ ತಂದ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು? ಲಾರ್ಡ್ ಕಾರ್ನ್ವಾಲಿಸ್. ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದವರು ಯಾರು? ಲಾರ್ಡ್ ವೆಲ್ಲೆಸ್ಲಿ. ಸ್ವಾತಂತ್ರ್ಯ ಚಳುವಳಿದು. ಗಾಂಧೀಜಿ ಭಾರತಕ್ಕೆ ದಕ್ಷಿಣ ಆಫ್ರಿಕಾದಿಂದ ಯಾವ ವರ್ಷ ಮರಳಿದರು? 1915. ಭಾರತದಲ್ಲಿ ಗಾಂಧೀಜಿಯವರ ಮೊದಲ ಸತ್ಯಾಗ್ರಹ ಯಾವುದು? ಚಂಪಾರಣ ಚಳವಳಿ 1917. ಚಂಪಾರಣ ಸತ್ಯಾಗ್ರಹ ಯಾವ ಸಮಸ್ಯೆಗೆ ಸಂಬಂಧಿಸಿತ್ತು? ನೀಲಿ ಬೆಳೆ. ಖೇಡಾ ಸತ್ಯಾಗ್ರಹ ಯಾವ ರಾಜ್ಯದಲ್ಲಿ ನಡೆಯಿತು? ಗುಜರಾತ್. ರೌಲತ್ ಕಾಯಿದೆ ಯಾವ ವರ್ಷ ಜಾರಿಗೆ ಬಂತು? 1919. ಅಸಹಕಾರ ಚಳವಳಿಯನ್ನು ಗಾಂಧೀಜಿ ಯಾವ ಘಟನೆಯ ನಂತರ ಹಿಂತೆಗೆದುಕೊಂಡರು? ಚೌರಿ ಚೌರ ಘಟನೆ. ಪೂರ್ಣ ಸ್ವರಾಜ್ಯ ನಿರ್ಣಯವನ್ನು ಕಾಂಗ್ರೆಸ್ ಯಾವ ಅಧಿವೇಶನದಲ್ಲಿ ಅಂಗೀಕರಿಸಿತು? ಲಾಹೋರ್ ಅಧಿವೇಶನ. ಲಾಹೋರ್ ಕಾಂಗ್ರೆಸ್ ಅಧಿವೇಶನ ನಡೆದ ವರ್ಷ ಯಾವುದು? 1929. ಆಜಾದ್ ಹಿಂದ್ ಫೌಜ್ನೊಂದಿಗೆ ಹೆಚ್ಚು ಪ್ರಸಿದ್ಧವಾಗಿ ಸಂಬಂಧ ಹೊಂದಿರುವ ನಾಯಕ ಯಾರು? ಸುಭಾಷ್ ಚಂದ್ರ ಬೋಸ್. ಭಾರತ ಸ್ವಾತಂತ್ರ್ಯ ಪಡೆದ ದಿನಾಂಕ ಯಾವುದು?
15 ಆಗಸ್ಟ್ 1947.